ಕಮಲ್ ಹಾಸನ್ ಚಿತ್ರ ಬ್ಯಾನ್ ಆಗಬೇಕು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಒತ್ತಡಗಳು ಕೇಳಿ ಬರ್ತಾ ಇರುವಂತಹ ಬೆನ್ನಲ್ಲೇ ಈಗ ಈ ಹೋರಾಟಕ್ಕೆ ಮತ್ತಷ್ಟು ಬಲ ಬಂದಂತಾಗಿದೆ. ಸಿಎಂ ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ. ಸಿನಿಮಾ ಬ್ಯಾನ್ಗೆ ಈಗ ರಾಜ್ಯ ಸರ್ಕಾರದಿಂದ ಸಂಪೂರ್ಣ ಬೆಂಬಲ ಇದೆ. ಅಂದ್ರೆ ಬ್ಯಾನ್ ಅಂತ ಅಲ್ಲ, ಅದ್ರ ಬದಲು ನೀವು ಹೋರಾಟವನ್ನ ಮಾಡಿ ನಿಮಗೆ ಏನು ಕಾನೂನಾತ್ಮಕವಾಗಿ ಸಹಕಾರ ಬೇಕೋ ಅದು ಸರ್ಕಾರ ನೀಡುತ್ತೆ ಅಂತ. ಕನ್ನಡದ ವಿಚಾರವಾಗಿ ಎಲ್ಲರೂ ಕೂಡ ಗಟ್ಟಿಯಾಗಿ ನಿಲ್ಲಬೇಕು ಅನ್ನುವಂಥದ್ರ ಬಗ್ಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಏನೇನು ಕಾನೂನಾತ್ಮಕವಾಗಿ ತೊಡಕಾಗುತ್ತೋ ಅಥವಾ ನಿಮ್ಗೆ ಏನೇನು ಸಹಕಾರ ಬೇಕಾಗುತ್ತೋ ಅಲ್ಲಿ ಸರ್ಕಾರ ನಿಮ್ಮ ಜೊತೆ ಇರುತ್ತೆ ಅಂಥೇಳಿ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪದಾಧಿಕಾರಿಗಳಿಗೆ ಸಿಎಂ ಭರವಸೆ ನೀಡಿದ್ದಾರೆ. ಸೊ ಹಾಗಾಗಿ ಬ್ಯಾನ್ ಅನ್ನುವಂಥದ್ದು ಕಷ್ಟ ಸಾಧ್ಯ ಆಗಬಹುದು. ಯಾಕಂದರೆ ಯಾವುದಾದ್ರೂ ಒಂದು ಚಿತ್ರವನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿದಾಗ ಈಗಾಗಲೇ ಅವರು ಕೂಡ ಹೈಕೋರ್ಟ್ ಮೊರೆ ಹೋಗಿರೋದ್ರಿಂದ ಸೊ ಅದನ್ನು ಯಾವ ರೀತಿ ಕಾನೂನಲ್ಲಿ ನೋಡಾಗುತ್ತೆ ಅನ್ನುವಂಥದ್ದು ಮುಂದಿನ ವಿಚಾರ. ಬಟ್ ಬ್ಯಾನ್ ಮಾಡುವಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಕಾನೂನಾತ್ಮಕ ತೊಡಕು ಬರ್ಬೋದು, ಅದಕ್ಕೆ ಹೋರಾಟಗಳಾಗಬೇಕಾಗ್ಬೋದು. ಸೊ ಹಾಗಾಗಿನೇ ಸಿಎಂ ಹೇಳ್ತಾ ಇರುವಂಥದ್ದು, ನಿಮ್ಮ ಹೋರಾಟ ನೀವು ಮಾಡಿ, ನಿಮಗೆ ನಾವು ಕಾನೂನಾತ್ಮಕವಾಗಿ ಏನೇನು ಬೆಂಬಲ ಬೇಕೋ ಸಹಕಾರ ಬೇಕೋ ಅದನ್ನು ನಾವು ನೀಡ್ತೀವಿ. ಯಾಕಂದರೆ ಕನ್ನಡ ನಮ್ಮ ಭಾಷೆ ಅನ್ನುವಂಥ ವಿಚಾರ ಬಂದಾಗ ನಾವೆಲ್ಲರೂ ಕೂಡ ಒಟ್ಟಾಗಿ ನಿಲ್ಲಬೇಕು. ಸಿಎಂ ಜೊತೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಚರ್ಚೆಯನ್ನು ಕೂಡ ಮಾಡಿದೆ. ಅವರ ಪದಾಧಿಕಾರಿಗಳು ಕಾನೂನಿನಲ್ಲಿ ಬ್ಯಾನ್ಗೆ ಅವಕಾಶ ಇಲ್ಲ. ಸೊ ಹಾಗಾಗಿ ಸರ್ಕಾರದ ಮೊರೆ ಹೋಗಿದ್ದಾರೆ ವಾಣಿಜ್ಯ ಮಂಡಳಿ ಪದಾಧಿಕಾರಿಗಳು. ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ರು. ಕಮಲ್ ಹಾಸನ್ ಕ್ಷಮೆ ಕೇಳಿದ್ರೆ ಮಾತ್ರ ಮುಂದಿನ ತೀರ್ಮಾನ, ಕೇಳಲಿಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಹೋರಾಟವನ್ನು ಮುಂದುವರಿಸಬೇಕಾಗತ್ತೆ ಅಂತ ಹೇಳಿ ಸ್ವಯಂ ಪ್ರೇರಿತವಾಗಿ ನೀವು ಸಿನಿಮಾ ಪ್ರದರ್ಶನ ಮಾಡಬೇಡಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದು ಮನವಿ ಮಾಡಿದ್ದಾರೆ. ಈಗ ಡಿಸ್ಟ್ರಿಬ್ಯೂಟರ್ಗಳು ಈಗಾಗಲೇ ವೆಂಕಟೇಶ್ ಅವರು ತೊಗೊಂಡು ಬಂದುಬಿಟ್ಟಿದ್ದಾರೆ. 8 ಕೋಟಿ ಕೊಟ್ಟು ಠಗ್ ಆಫ್ ಲೈಫ್ ಚಿತ್ರವನ್ನು ತೊಗೊಂಡಿದ್ದಾರೆ. ಈಗ ಅವ್ರು ರಿಲೀಸ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಲಾಸು. ಬಟ್ ಕನ್ನಡ ನಮ್ಮ ಭಾಷೆ ಅನ್ನುವಂಥ ಒಂದು ವಿಚಾರ ಬಂದಾಗ ಅದನ್ನು ಹೇಗೆ ನೋಡ್ತೀರಿ ನೀವು? ಅದು ಅವರ ಡಿಸಿಷನ್ನು. ಸೊ ಜೊತೆಗೆ ಈಗ ಯಾವ ಥಿಯೇಟರ್ಗಳು ಸಿನಿಮಾ ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿ ಮುಂದೆ ಬಂದಿದ್ದಾರೋ ಅವ್ರುಗಳು ಸ್ವಯಂ ಪ್ರೇರಿತವಾಗಿ ಇಲ್ಲಪ್ಪ ಅವ್ರು ಕ್ಷಮೆ ಕೇಳೋವ್ರಿಗೂ ಕೂಡ ನಾವು ಪ್ರದರ್ಶನ ಮಾಡೋದಿಲ್ಲ ಅನ್ನುವಂಥದ್ರ ಬಗ್ಗೆ ನೀವು ನಿಮ್ಮ ನಿಲುವನ್ನು ತಗೊಳ್ಳಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಮನವಿ ಮಾಡಿದ್ದಾರೆ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಅವರು ಮಾತಾಡಿದ್ದಾರೆ. ಸಿಎಂ ಅವರನ್ನೆಲ್ಲರನ್ನು ಕೂಡ ಭೇಟಿಯಾಗಿರುವಂಥದ್ದು, ಮಾತಾಡಿರುವಂಥ ಎಲ್ಲ ವಿಚಾರವಾಗಿ ಏನು ಹೇಳ್ತಾರೆ ಬನ್ನಿ ನೋಡೋಣ. ಇದು ಭಾಷೆ ಸಮಸ್ಯೆ, ನಾಡಿನ ಸಮಸ್ಯೆ ಆಗಿರೋದ್ರಿಂದ ಸರ್ಕಾರನೂ ನಮಗೆ ಕೈ ಜೋಡಿಸ್ತಾ ಇದೆ. ಸರ್ಕಾರದವರು ನಮಗೆ ಒಂದು ಪತ್ರ ಮುಖೇನ ತಿಳಿಸಿದ್ದಾರೆ, ಈ ರೀತಿ ನೀವು ಇದನ್ನು ಇವತ್ತು ವಿತರಕರ ಜೊತೆಗೆ ಚರ್ಚೆ ಮಾಡಿದ್ದೀವಿ. ಕಮಲ್ ಹಾಸನ್ ಇದು ಭಾಷೆ ಸಮಸ್ಯೆ, ನಾಡಿನ ಸಮಸ್ಯೆ ಆಗಿರೋದ್ರಿಂದ ಸರ್ಕಾರನೂ ನಮಗೆ ಕೈ ಜೋಡಿಸ್ತಾ ಇದೆ. ಸರ್ಕಾರದವರು ನಮಗೆ ಒಂದು ಪತ್ರ ಮುಖೇನ ತಿಳಿಸಿದ್ದಾರೆ, ಈ ರೀತಿ ನೀವು ಇದನ್ನು ಕ್ಷಮೆ ಕೇಳೋವರೆಗೂ ನೀವು ಇದನ್ನು ಯಾವುದೇ ರೀತಿಯ ಸಹಕಾರ ಕೊಡಬೇಡಿ ಅಂತಲೂ ಹೇಳಿದೆ. ಅದನ್ನು ನಾವು ನಡ್ಕೊಳ್ಳೇಬೇಕಲ್ಲ. ಠಗ್ ಆಫ್ ಲೈಫ್ ಸಿನಿಮಾ ರಿಲೀಸ್ಗಾಗಿ ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ. ಕಮಲ್ ಕೋರ್ಟ್ಗೆ ಹೋಗಿರುವ ವಿಷಯ ನಮಗೆ ಗೊತ್ತಿಲ್ಲ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿರುವಂತಹ ಮಾತು ಇದು. ಕಮಲ್ ಹಾಸನ್ ಹೈಕೋರ್ಟ್ಗೆ ಹೋದ್ರೆ ಏನು, ಹೋಗ್ಲಿ, ಅವರು ಸಿನಿಮಾ ಬಿಡುಗಡೆ ಮಾಡೋದು ನಮ್ಮ ಕೈಯಲ್ಲಿದೆ, ನಾವು ಮುಂದಿನ ತೀರ್ಮಾನವನ್ನು ಕೈಗೊಳ್ತೀವಿ. ವಿತರಕರು ಬೇಡ ಅಂದರೆ ಸಿನಿಮಾ ಪ್ರದರ್ಶನ ಆಗೋದಿಲ್ಲ. ವಿತರಕರಿಗೂ ತೊಗೊಂಡು ಬಂದಿದ್ದಾರೆ, ಈಗ ದುಡ್ಡು ಕೊಟ್ಟು ಸಿನಿಮಾ ತಂದಿದ್ದಾರೆ. ಬಟ್ ನಾವು ಪ್ರದರ್ಶನನೇ ಮಾಡಲ್ಲ ಅಂತ ಅವ್ರು ಹೇಳಿದ್ಮೇಲೆ ಅದು ಬ್ಯಾನ್ ಲೆಕ್ಕಕ್ಕೆ ಬರಲ್ಲ. ಸ್ವಯಂ ಪ್ರೇರಿತವಾಗಿ ಅವರು ನಾವು ಸಿನಿಮಾ ರಿಲೀಸ್ ಮಾಡಲ್ಲ ಅಂತ ಮಾಡಬಹುದು. ಸೊ ಹಾಗಾಗಿ ನಮ್ಮ ಹೋರಾಟ ಅಂತೂ ನಾವು ಹಿಂದೆ ಸರಿಯೋದಿಲ್ಲ ಅಂತ ಹೇಳಿ ನರಸಿಂಹಲು ಅವರು ಕೂಡ ಹೇಳಿದ್ದಾರೆ. ಇವತ್ತು ವಿತರಕರ ಜೊತೆಗೆ ಚರ್ಚೆ ಮಾಡಿದ್ದೀವಿ. ಕಮಲ್ ಹಾಸನ್ ಊರಲ್ಲಿ ಇರಲಿಲ್ಲ, ದುಬೈಯಲ್ಲಿದ್ದರು. ಅವ್ರು ನಾಳೆ ಬರ್ತಾ ಇದ್ದಾರೆ. ನಾಳೆ ಬಂದ ತಕ್ಷಣ ಅವ್ರ ಹತ್ರ ಚರ್ಚೆ ಮಾಡಿ, ಪ್ರೊಡಕ್ಷನ್ ಹೌಸ್ ಅವರು ಸಹಿತ ನಮ್ಮ ಸಂಪರ್ಕದಲ್ಲಿದ್ದಾರೆ, ನಾಳೆ ಇತ್ಯರ್ಥಗೊಳಿಸ್ತೀವಿ ಅಂತ ವಿತರಕರ ಜೊತೆಗೆ ಮಾತಾಡಿದ್ದಾರೆ ಅವರು. ಕಮಲ್ ಹಾಸನ್ ಅವರು ಕೇರ್ಲೆಸ್ ಆಗಿ ಬಿಹೇವ್ ಮಾಡ್ತಾ ಇರುವಾಗ, ಯಾಕಂತಂದ್ರೆ ಏನು ಒಂದ್ ದಿವಸದಲ್ಲ 2 ದಿವಸದಲ್ಲ, 1 ವಾರ ಆಯ್ತು. ಸೊ ಈಗ ವಿತರಕರಿಗೂ ಮನವಿ ಮಾಡಿ ಒಂದು ಪ್ರಯತ್ನ ಮಾಡಬಹುದಲ್ಲ? ಖಂಡಿತ ಅವ್ರು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ನಾವು ಕನ್ನಡ ಪರ ಸಂಘಟನೆಗಳ ಜೊತೆಗೆ ಇರ್ತೀವಿ. ನಮ್ದು ವ್ಯಾಪಾರ ಇರ್ಬೋದು, ಆದರೆ ನಾವು ನಾಳೆ ಏನು ಅಲ್ಲಿಂದ ಏನು ಕ್ಷಮಾಪಣೆ ಕೇಳಿಲ್ಲ ಅಂದರೆ ನಾವು ಮಾಡೋದಿಲ್ಲ ಅಂತ ಅವರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್. ಸಭೆಗೆ ಇಲ್ಲಿಂದ ಯಾರು ಹೋಗ್ತಾರ? ಯಾವುದು ಇಲ್ಲ ಸರ್, ನಾಳೆ ಹೋಗ್ತಾ ಇಲ್ಲ. ನಮ್ಮ ಪರವಾಗಿ ಅಲ್ಲಿ SAFCನ ಅಧ್ಯಕ್ಷರು ರವಿ ಕಡರ್ಕರ್ ಇದ್ದಾರೆ, ಅವ್ರು ಮಾತಾಡ್ತಾ ಇದ್ದಾರೆ. ಅವ್ರು ನಮ್ಮ ಪರವಾಗಿ ನಾವು ಎಲ್ಲ ಒಂದು ಇದು SAFC ಅಂದಾಗ ಸೌತ್ ಇಂಡಿಯನ್ ಫಿಲ್ಮ್ ಚಾಂಬರ್ ಆಫ್ ಕಾಮರ್ಸ್ 4-5 ಸ್ಟೇಟಲ್ಲಿ ನಾವು ಒಟ್ಟಿಗಿದ್ದೀವಿ ಸರ್. ಅದು CCI ಹೋಗಿರೋದು ನಮ್ಮ ಗಮನಕ್ಕೆ ಇಲ್ಲ ಸರ್, ಬಂದಿಲ್ಲ. ಬಂದಾಗ ನಾವು ಪ್ರತಿಕ್ರಿಯೆ ಕೊಡ್ತೀವಿ ಸರ್. ಅವ್ರು ಎಲ್ಲಿಗಾರ ಹೋಗ್ಬೋದು, ನಾವು ರಿಲೀಸ್ ಮಾಡೋದಿಲ್ಲ ಅಂತ ಹೇಳ್ತಾ ಇಲ್ಲ. ನಾವೇ ಸ್ವಯಂ ಘೋಷಿತರಾಗಿ ನಾವು ಥಿಯೇಟರ್ಗಳಲ್ಲಿ ಹಾಕೋದಿಲ್ಲ, ವಿತರಕ ನಾನು ಇದನ್ನ ಮಾಡೋದಿಲ್ಲ, ವಿತರಣೆ ಮಾಡೋದಿಲ್ಲ ಅಂದಾಗ ಅವ್ರು ಯಾವ ರೀತಿ ನಾವೇನು ಅವ್ರಿಗೆ ಮಾಡೋದಿಲ್ಲ, ಬ್ಯಾನ್ ಮಾಡ್ತಾ ಇದ್ದೀವಿ, ಅದು ಇದು ಏನು ವರ್ಡ್ಸ್ ಹೇಳಿಲ್ವಲ್ಲ ನಾವು.
ಹಾಗಾಗಿ ಕಾನೂನು ಏನು ಮಾಡ್ತಾ ಇದ್ದಾರೆ ನಮ್ಮ ಥಿಯೇಟ್ರಲ್ಲಿ ಬೇರೆ ಏನೋ ನಡೀತಾ ಇದೆ, ನಾನು ಬೇರೆ ಇದನ್ನು ಅದ್ರ ತೆಗೆದುಬಿಟ್ಟಿದ್ರೆ ಹಾಗೆಂತ ಯಾರು ಬಲವಂತ ಮಾಡ್ತಾರೋ ನಮಗೆ? ಇಲ್ಲ, ನಾವಾಗೇ ಅದನ್ನು ಇದು ಮಾಡ್ತಾ ಇದ್ವಿ. ಇದು ಇಂಡಸ್ಟ್ರಿ ಸಮಸ್ಯೆ ಆಗಿದ್ರೆ ಬೇರೆ ಒಂಥರ ಆಗಿರೋದು. ಇವತ್ತು ವಿತರಕ ಜೊತೆಗೆ ಚರ್ಚೆ ಮಾಡಿದ್ವಿ. ಕಮಲ್ ಹಾಸನ್